ಸ್ವಸ್ಥವಾದ ಸಮಾಜ ಇವತ್ತು ನಿರ್ಮಾಣ ಮಾಡಲಿಕ್ಕೆ ಬೇಕಾಗಿ ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇವತ್ತು ವಿವಿಧ ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿದೆ. ಇವತ್ತು ನಮಗೆ ಸರ್ಕಾರದ ಎಲ್ಲ ಯೋಜನೆ ಸಮರ್ಪಕವಾಗಿ ಇರಬೇಕಾದ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಅದು ಪ್ರಪ್ರಥಮವಾಗಿ ಇವತ್ತು ಅಲ್ಲಿ ಕೂಡ ಬಂದು ಯಾಕೆ ಇವತ್ತು ಸೇರುವುದಿಲ್ಲ, ಅಥವಾ ಗ್ರಾಮೀಣ ಮಟ್ಟದಲ್ಲಿ ಹೋಗಿ ಕೆಲಸ ಮಾಡ್ಲಿಕ್ಕೆ ಯಾಕೆ ಇವತ್ತು ಕಡಿಮೆ ಇದೆ, ಇದೆಲ್ಲ ಕ್ರೋಢೀಕರಿಸಲು ಚರ್ಚೆ ಮಾಡಿ ಅದಕ್ಕೆ ಬೇಕಾಗುವಂತ ಕೆಲವು ರೂಪುರೇಷೆಗಳನ್ನು ನಾನು ಬಹುಶಃ ಮುಂದಿನ ದಿನಗಳಲ್ಲಿ ಹಾಕಿ ವೈದ್ಯರು ಸರ್ಕಾರಿ ಆಸ್ಪತ್ರೆಯಲ್ಲಿ ಸೇವೆ ಮಾಡಲಿಕ್ಕೆ ಆಕರ್ಷಿಸಿಗೊಳಿಸುವಂತಹ ಮತ್ತು ಅದಕ್ಕೆ ಅವರಿಗೆ ಪ್ರೇರಣೆ ಕೊಡುವಂತ ಕೆಲವು ಯೋಜನೆ ಹಮ್ಮಿಕೊಳ್ಳಲಿಕ್ಕೆ ನಾನು ಮುಖ್ಯಮಂತ್ರಿ ಚರ್ಚಿಸಿ ಅದಕ್ಕೆ ಕೆಲವೊಂದು ರೂಪುರೇಷೆ ನಾನು ಇವತ್ತು ಮಾಡ್ತೇನೆ. ಇವತ್ತು ಬೇರೆ ಬೇರೆ ಸ್ಕೀಮ್ಗಳಿದೆ, ಆ ಸ್ಕೀಮನ್ನು ಕೂಡ ಸರಿಯಾಗಿ ಇವತ್ತು ಮುಟ್ಟುವ ರೀತಿಯಲ್ಲಿ, ಉದಾಹರಣೆಗೆ ನಮ್ಮ ಆಯುಷ್ಮಾನ್ ಕರ್ನಾಟಕ ಯೋಜನೆ ಅಡಿಯಲ್ಲಿ BPL ಕಾರ್ಡಿನಲ್ಲಿ ಯಾರಾದೊಂದು ಪ್ರಯೋಜನ ಪಡೆದ್ರೆ ಯಾವುದೇ ಖಾಸಗಿ ಆಸ್ಪತ್ರೆಯವರು ಆ ಪೇಷಂಟ್ನ ಕಿಸೆಯಿಂದ ದುಡ್ಡು ಕೊಡುವಂತ ಯಾವುದೇ ಅವಕಾಶ ಇಲ್ಲ, ಏನು ಕೂಡ ಪಡ್ಕೊಳ್ಬಾರ್ದು. ಸೊ ಯಾರಾದರೂ ಆಯುಷ್ಮಾನ್ ಯೋಜನೆ ಅಡಿಯಲ್ಲಿ BPL ಕಾರ್ಡ್ದಾರರು ಇವತ್ತು ಏನಾದರೂ ಚಿಕಿತ್ಸೆ ಪಡೆದು ಅವರಿಗೆ ಆ ಚಿಕಿತ್ಸೆ ಪಡೆದ ಆಸ್ಪತ್ರೆಯಲ್ಲಿ ಹೆಚ್ಚುವರಿ ದುಡ್ಡನ್ನು ಏನಾದರೂ ಕೇಳಿದ್ರೆ ನಮ್ಮ ಆರೋಗ್ಯ ಮಿತ್ರನ ಹತ್ರ ಹೋಗಿ ಕಂಪ್ಲೇಂಟ್ ಮಾಡಬೇಕು. ಆರೋಗ್ಯ ಮಿತ್ರ ಅದು ನಮ್ಮ ಗಮನಕ್ಕೆ ತಂದು ಅವರಿಗೆ ಅಲ್ಲಿ ಫ್ರೀ ಆಗಿ ಅವರನ್ನು ಆರೋಗ್ಯ ಮಿತ್ರ ಅಲ್ಲಿ ಅವರ ಜವಾಬ್ದಾರಿ ಅಂತ ಹೇಳಿದ್ರೆ ಆಸ್ಪತ್ರೆ ಮ್ಯಾನೇಜ್ಮೆಂಟ್ ಮಾತಾಡಿ ಅವರನ್ನು ಯಾವುದೇ ದುಡ್ಡು ಕೇಳದೆ ಬಿಡುಗಡೆಗೊಳಿಸಬೇಕು. ಇದರಲ್ಲಿ ಏನಾದರೂ ವಿಫಲರಾಗಿ ಅವರಿಂದ ದುಡ್ಡು ಕರೆಸಲ್ಪಟ್ಟರೆ ಆರೋಗ್ಯ ಮಿತ್ರನ ಮೇಲೆ ನಾವು ಕ್ರಮ ತೆಗೊಳ್ತೇವೆ. ಅದು ನಮ್ಮ ಮೊದಲ. ನಾವು ಆರೋಗ್ಯ ಮಿತ್ರ ನೇಮಕ ಮಾಡಿರುವುದೇ ಈ ಜನರ ಪರವಾಗಿ ಜನರಿಗೆ ಸಿಕ್ಕುವ ಸವಲತ್ತನ್ನು ಮುಟ್ಟಿಸ್ಲಿಕ್ಕೆ ಬೇಕಾಗಿ ನಾವಲ್ಲಿ ದುಡ್ಡು ಕೊಟ್ಟು ನಾವು ಇವತ್ತು ಕೂತ್ಕೊಳಿಸುವಂಥದ್ದು ಆ ಜವಾಬ್ದಾರಿ ಅವರಿಗೆ ಇವತ್ತು ಇದೆ. ಅದರ ಜೊತೆಯಲ್ಲಿ ಕೆಲವು ಸ್ಕೀಮ್ಗಳನ್ನು ನಾವು ಇನ್ನಷ್ಟು ಇಂಪ್ರೂವ್ ಮಾಡುವಂಥದ್ದು, ಏನು ಕೆಲವು ಸ್ಕೀಮ್ ಅಗತ್ಯ ಇಲ್ಲ ಅದು ಬೇಕಾದ್ರೆ ನಾವು ಕೈ ಬಿಡುವಂಥದ್ದು, ಇದಕ್ಕೆಲ್ಲ ಕೂಡ ಮುಂದಿನ ದಿನಗಳಲ್ಲಿ ನಾನು ಅದನ್ನು ಕ್ರಮ ವಹಿಸ್ತೇನೆ. ಅದಕ್ಕೆ ಅನುಗುಣವಾಗಿ ಇವತ್ತೊಂದು ದೊಡ್ಡ ಮಟ್ಟದ ಚಿಂತನ ಮಂತ್ರ ಸಭೆ ನಾನು ಇವತ್ತು ಮಾಡಿದ್ದೇನೆ. ಆಗಿದ್ದಾಗ ನಾನೇ ಬಹುಶಃ APL ಕಾರ್ಡ್ದಾರರಿಗೆ BPL ಅವರಿಗೆ ಫ್ರೀ ಆರೋಗ್ಯ ಕರ್ನಾಟಕ ಅಂತೇಳಿ, BPL ಅವರಿಗೆ ಆವಾಗ BPL ಸ್ಕೀಮ್ ವಾಜಪೇಯಿ ಆರೋಗ್ಯ ಭಾಗ್ಯ ಅಂತ ಇತ್ತು, APL ಮಾಡಿದೆ ರಾಜ್ಯ ಆರೋಗ್ಯ ಭಾಗ್ಯ ಅಂತೇಳಿ. 30% ಪೇಷಂಟ್ ಕಟ್ಟಬೇಕು, 70% ಸರ್ಕಾರ ಕಟ್ತದೆ. ತದನಂತರ ವರ್ಷದ ನಂತರ ಅದು 70% ಪೇಷಂಟ್ ಕಟ್ಟಲಿಕ್ಕೆ ಇತ್ತು, 30% ಈ ರೀತಿ ಬಂತು. ಇದರ ಬಗ್ಗೆ ಮತ್ತೆ ನಾನು ಪುನಃ ಪರಿಶೀಲನೆ ಮಾಡ್ತೇನೆ. ಇದರಲ್ಲಿ ಎಲ್ಲರಿಗೂ ಕೂಡ APL BPL ನವರಿಗೂ ಕೂಡ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಒಂದು ಚಿಕಿತ್ಸೆ ಸಿಕ್ಕುವಂತ ವ್ಯವಸ್ಥೆ ನಾವು ಇವತ್ತು ಮಾಡಲಿಕ್ಕೆ ಆ ಚರ್ಚಿಸಿ ಅದು ಗ್ರೂಪ್ ಮುಂದಿನ ಹಮ್ಮಿಕೊಳ್ತೇನೆ. ಹೌದು ಅಲ್ಲ, ಅದು ನಾನು ತರದ ಯಾವ ರೀತಿ ಮಾಡ್ಬೇಕಂದ್ರೆ ಮತ್ತೆ ಆಲೋಚನೆ ಮಾಡ್ತೇನೆ. ಹಿಂದಿನ ಯೋಜನೆ ನಾನು ಏನ್ ಮಾಡಿದ್ದೆ ಅದನ್ನ ನನಗೆ ಮತ್ತೆ ತರಬೇಕು ಆಲೋಚನೆ ಇದೆ, ಅದನ್ನ ಚರ್ಚೆ ಮಾಡ್ತೇನೆ, ಮುಖ್ಯಮಂತ್ರಿ ಚರ್ಚೆ ಮಾಡ್ತೇನೆ, ಅದನ್ನ ಚರ್ಚೆ ಮಾಡ್ತೇನೆ. ಇವತ್ತು ಸ್ಟಡಿ ಮಾಡ್ಕೊಂಡು ಅದು ಇಲ್ಲಿ ಪ್ರಯೋಜನ ಇಲ್ಲದಿರ್ಬೋದು, ಬೇರೆ ಕಡೆ ಪ್ರಯೋಜನ ಬರಬೇಕಾಗ್ತದೆ. ಅದಕ್ಕೆ ನಾನು ಇವತ್ತು ಪ್ರಿಲಿಮಿನರಿ ಮೀಟಿಂಗ್ ಮಾತ್ರ, ಮುಂದೆ ಅದನ್ನು ಅಧಿಕಾರಿ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಕ್ರಮ ತಗೊಳ್ತೇನೆ. ಆಧಾರದಲ್ಲಿ ಯಾರು ಅಪಾಯಿಂಟ್ಮೆಂಟ್ ಆಗಿದ್ದಾರೆ ಡಾಕ್ಟರ್ಸ್ ಅವರನ್ನು ಪರ್ಮನೆಂಟ್ ಮಾಡ್ಲಿಕ್ಕೆ ಏನು ಮಾಡ್ತಾರೆ ನೋಡಿ. ಹಿಂದೆ ನಾನಿದ್ದಂಥ ಸಂದರ್ಭದಲ್ಲಿ ಗುತ್ತಿಗೆ ಆಧಾರದಲ್ಲಿ ಡಾಕ್ಟರ್ ಯಾರು ಬಂದು ಸೇರಿಕೊಳ್ತಾರೆ. ಯಾಕೆ ಪರ್ಮನೆಂಟ್ ಕಾಲ್ ಫಾರ್ ಮಾಡಬೇಕಾದ್ರೆ ನಾವು ಕಾಲ್ ಫಾರ್ ಮಾಡಬೇಕು, ಇಂಟರ್ವ್ಯೂ ಕರಿಬೇಕು, ರೋಸ್ಟರ್ ಸಿಸ್ಟಮ್ ಮಾಡಿಕೊಂಡು ಬಹುಶಃ ಮತ್ತು ಅವ್ರಿಗೆ ಮದಿದು 6-8 ತಿಂಗಳ ಪ್ರೋಸೆಸ್. ಅದಕ್ಕಾಗಿ ವೈದ್ಯರ ಎಮರ್ಜೆನ್ಸಿ ಬೇಕಂತೇಳಿ ಯಾರು ಗುತ್ತಿಗೆ ಆದಲ್ಲಿ ಜಾಯಿನ್ ಆಗ್ತಾರೆ ಅವ್ರು 3 ವರ್ಷ ಏನೋ ಸರ್ವಿಸ್ ಮಾಡಿದರೆ ಅವರನ್ನೇ ಪರ್ಮನೆಂಟ್ ಮಾಡುವಂಥ ಒಂದು ಪದ್ಧತಿಯಿಂದ ಇತ್ತು. ಆವಾಗ ಹೆಚ್ಚಿನ ಡಾಕ್ಟರ್ಗಳು ಬಂದು ಸೇರ್ತಾ ಇದ್ರು, ಯಾಕೆ ನಮಗೆ ಜಾಬ್ ಸೆಕ್ಯೂರಿಟಿ ಇದೆ ಅಂತ ಹೇಳಿಕೊಂಡು. ಈಗ ಅದು ಇರಲಿಲ್ಲ. ಅದಕ್ಕಾಗಿ ಬಂದರೆ ನಾಳೆ ಏನಾದ್ರು ಕೆಲಸ ಮಾಡ್ತಿದ್ರು 1-2 ವರ್ಷ, ಅಲ್ಲಿ ನೇರ ನೇಮಕಾತಿ ಆದರೆ ನೆಕ್ಸ್ಟಿಗೆ ಮತ್ತೆ ಅವನಿಗೆ ಅಲ್ಲಿ ಅವ್ನು ಬಿಟ್ಟು ಹೋಗಬೇಕಾಗ್ತದೆ. ಸೊ ಅವ್ರಿಗೆ ಯಾರೇ ಇರಲಿ ಅವರು ಜಾಬ್ ಸೆಕ್ಯೂರಿಟಿ ಅವರಿಗೆ ಇಂಪಾರ್ಟೆಂಟ್. ಈ ಒಂದು ಪರಿಸ್ಥಿತಿಯನ್ನು ಈ ಒಂದು ವಿಚಾರ ಕೂಡ ನಾನು ಆಲೋಚನೆ ಮಾಡ್ತೇನೆ. ಮತ್ತು ನಾವು ಇವತ್ತು ನೋಡಿದ ಹಾಗೆ
ಆಗ, ಗುಡ್ಡಗಾಡಿನ ಪ್ರದೇಶದಲ್ಲಿ, ಟ್ರೈಬಲ್ ಏರಿಯಾದಲ್ಲಿ ಮತ್ತು ಅತಿ ಕುಗ್ರಾಮದಲ್ಲಿ ವೈದ್ಯರು ಹೋಗುವುದು ಕೂಡ ಇವತ್ತು ಕಡಿಮೆ. ಅದಕ್ಕಾಗಿ ಬಹುಶಃ ಅಲ್ಲಿ ಯಾರು ಕೆಲಸ ನಿರ್ವಹಿಸ್ತಾರೆ ಅವ್ರಿಗೆ ಹೆಚ್ಚಿನ ಏನಾದರೂ ಸ್ಯಾಲರಿ ಅನುದಾನವನ್ನು ಹೆಚ್ಚುವರಿಯಾಗಿ ಕೊಡ್ಬೋದಂತೇಳಿ ಕೂಡ ನಾನು ಅದನ್ನು ಚರ್ಚೆ ಮಾಡ್ತೇನೆ. ಇದೆಲ್ಲ ಕೂಡ ಪ್ರಿಲಿಮಿನರಿ ಸ್ಟೇಜ್ನಲ್ಲಿದೆ. ಚರ್ಚೆ ಮಾಡಿಕೊಂಡು ಅದಕ್ಕೆ ನಿಯಮ ರೂಪಿಸಿ ಮುಖ್ಯಮಂತ್ರಿ ಒಪ್ಪಿಗೆ ಪಡ್ಕೊಂಡು ಅದು ತರಬೇಕಂತಿದೆ. ನಮ್ಮ ಉದ್ದೇಶ, ನಮ್ಮ ಸರ್ಕಾರ ಈ ರಾಜ್ಯದ ಜನತೆಗೆ ಅತ್ಯುತ್ತಮವಾದ ಒಂದು ಆರೋಗ್ಯ ಕ್ಷೇತ್ರದಲ್ಲಿ ಯಾರಿಗೂ ಕೂಡ ರೋಗ ಬರಬಾರ್ದು. ರೋಗ ಬಂದರೆ ಈ ರಾಜ್ಯದ ನಿರ್ಗತಿಕನು ಕೂಡ ಉತ್ತಮವಾದ ಚಿಕಿತ್ಸೆಯನ್ನು ನೆಮ್ಮದಿಯಿಂದ ಪಡ್ಕೊಳ್ಳುವಂಥ ವಾತಾವರಣ ಇವತ್ತು ನಾವು ಮಾಡಬೇಕಾಗ್ತದೆ. ಏನಾದರೂ ನಾವು ಈ ಸಿಸ್ಟಮ್ ತರದಿದ್ದಲ್ಲಿ ಅಡ್ಮಿಟ್ ಆಗುವಾಗ ಆ ರೋಗಿ ಮಾತ್ರ, ಅಡ್ಮಿಟ್ ಆಗಿ ಡಿಸ್ಚಾರ್ಜ್ ಆಗಿ ಬರುವಾಗ ಮನೆ ಎಲ್ಲ ರೋಗಸ್ಥರಾಗುವಂಥ ಪರಿಸ್ಥಿತಿ ಆಗ್ತದೆ. ಅದಕ್ಕಾಗಿ ಅತ್ಯಂತ ಕಡಿಮೆಯಲ್ಲಿ ಅವರಿಗೆ ಆ ಒಂದು ಬಿಲ್ನಲ್ಲಿ ಕಡಿಮೆಯಾಗಿ ಬಹುಶಃ ಅವತ್ತು ಚಿಕಿತ್ಸೆ ಬರೆದು ಹೊರಗೆ ಬರುವಂಥ ವಾತಾವರಣ ನಿರ್ಮಾಣ ಮಾಡಬೇಕ ಉದ್ದೇಶ ಇದೆ. ಸರ್ಕಾರದ ಯೋಜನೆಗಳನ್ನ ಯಾರು ಯಾವ ಹಾಸ್ಪಿಟಲ್ಗಳು ಅದನ್ನು ನಿರಾಕರಿಸ್ತಾರೆ ಅವ್ರ ಮೇಲೆ ಏನು ಕ್ರಮ ತಗೋಬೇಕು? ನೋಡಿ, ಯಾರು ಅಂದ್ರೆ ಕ್ಯಾನ್ಸಲ್ ಮಾಡ್ತೇವೆ ನಾವು ಕೊಟ್ಟ ಸವಲತ್ತನ್ನು. ಜನಸಾಮಾನ್ಯರು ಎಲ್ಲಿ ಸವಲತ್ತು ಆಸ್ಪತ್ರೆಗೆ ಹೋಗ್ತಾರೆ, ಇವರಿಗೆ ಪೇಷಂಟ್ ಕಡಿಮೆ ಆಗ್ತದೆ. ಯಾರದ್ದನ್ನು ಅಲ್ಲಿ ವೈಲೇಷನ್ ಮಾಡ್ತಾರೆ, ಯಾರು ಮಿಸ್ಯೂಸ್ ಮಾಡ್ತಾರೆ, ವಿಲ್ ಕ್ಯಾನ್ಸಲ್ ದ ಪರ್ಮಿಷನ್. ಅಲ್ಲಿ ಕೊಡುವಂತ ಎಂಪ್ಯಾನ್ ಲಿಸ್ಟ್ ಅನ್ನು ತೆಗಿತೇವೆ. ಈಗ ಹೆಚ್ಚಿನ ಆಸ್ಪತ್ರೆಗಳಲ್ಲಿ ಆಯುಷ್ಮಾನ್ ಏನೋ ಮಾಡ್ತಾ ಇಲ್ಲ. ಅದೇ ಈಗ ಎಲ್ಲಿ ಅಲೋ ಮಾಡಿ ನೋಡಿ, ನಮಗೆ ಫೋರ್ಸ್ ಅಲ್ಲಿ ಅಲೋ ಮಾಡಿ ತಗೊಳ್ಳಿ ಅಂತ ಹೇಳಿಕ್ಕೆ ಆಗುದಿಲ್ಲ. ಎಲ್ಲಿ ಅಲೋ ಮಾಡ್ತೇವೆ ಅವ್ರು ಒಪ್ಪಿದ ಕಂಡೀಷನ್ಗೆ ಆ ರೀತಿ ಅವ್ರು ಮಾಡಬೇಕು. ಯಾರು ಒಪ್ತಾರೆ ಅವ್ರಿಗೆ ಜಾಸ್ತಿ ಪೇಷಂಟ್ ಸಿಗ್ತಾರೆ. ದೇ ಹ್ಯಾವ್ ಟು ಡೂ ಮೋರ್. ನಮ್ಮ ಆಸ್ಪತ್ರೆಯಲ್ಲಿ ಫೆಸಿಲಿಟಿ ಇಲ್ಲವೇ ಇಲ್ಲ ಅಂತ ಹೇಳ್ತಾರೆ. ಹೌದು, ಸಿಟಿಯಲ್ಲಿ ನಮ್ಮಲ್ಲಿ ಆಯುಷ್ಮಾನ್ ಇಲ್ವೇ ಇಲ್ಲ ಅಂತ ಹೇಳ್ತಾರೆ. ಅದೇ ಯಾರು ಎಂಪೈನ್ ಆಗ್ಲಿಲ್ಲ, ಆದವರು ಅದೇ ಎಂಪೈರ್ ಆದವ್ರು ಹೇಳಿಕ್ಕಿಲ್ಲ, ಅಂದವ್ರು ಹೇಳಿದ್ರು ಕ್ಯಾನ್ಸಲ್ ಮಾಡಿಬಿಡ್ತೇವೆ ನಾವು. ಈಗ ರಾಜ್ಯ ರಾಜಕೀಯದಲ್ಲಿ ಕೃಷ್ಣ ಬೈರೇಗೌಡ ಅವರಿಗೆ ಒಂದು ಪೋಸ್ಟ್ ಕೊಟ್ಟಿದ್ದಾರೆ. ಅವರಿಗೆ ಗಂಟೆಯನ್ನು ವಹಿಸ್ಕೊಳ್ಳಿಕ್ಕೆ ನಿರಾಕರಿಸಿದ್ದಾರೆ, ಹಿಂದೆ ಹಾಕಿದ್ದಾರೆ. ನಮಗೆ ಬಿಡಿ ಮತ್ತು ಬೇರೆ ಕೊಟ್ಟರೆ ಮಾತ್ರ ವಹಿಸ್ಕೊಳ್ತಾರೆ. ಈ ತರದ ಗೊಂದಲ ಮತ್ತೆ ಹೇಗೆ ಸರಿ ಮಾಡ್ತಾರೆ? ಎಲ್ಲ ಗೊಂದಲಗಳನ್ನು ಮುಖ್ಯಮಂತ್ರಿಗಳು, ಪಕ್ಷ ಅಧ್ಯಕ್ಷರು ಅದನ್ನು ಬಗೆಹರಿಸ್ತಾರೆ. ಕಾಂಗ್ರೆಸ್ ನಾಯಕರಿಗೆ ಒಂದು ಅನುಭವ, ಕಾಂಗ್ರೆಸ್ ನಾಯಕರಿರುವಂಥ ನಾಯಕತ್ವದೊಂದು ಶಕ್ತಿ ಮತ್ತು ಸಮಸ್ಯೆನ ಹೇಗೆ ಬಗೆಹರಿಸಬೇಕಂತೇಳಿ ಇರುವಂಥ ಒಂದು ಜನತನ ಬಹುಶಃ ಈಗಾಗಲೇ ನಾವು ದೇಶ ಜನರಿಗೆ ನಾವೆಲ್ಲ ತೋರಿಸಿಕೊಟ್ಟಿದ್ದಾರೆ. ಈ ಸಮಸ್ಯೆನ ಕೂಡ ಬಗೆಹರಿಸ್ತಾರೆ, ಏನು ಟೆನ್ಷನ್. ಯಾಕಂದ್ರೆ ಯಾವಾಗ ಹೊಸ ಸಂಪುಟ ರಚನೆ ಆಯಿತು ಅದರ ನಂತರ ಈ ಗೊಂದಲಗಳು ಅವರಿಂದ ಆರಂಭ ಆಗ್ತದೆ. ಮತ್ತು ಇನ್ನೊಂದು, ಬೇರೆಯವರಿಗೆ ಕೊಟ್ಟಿಲ್ಲ ಅನ್ನೋ ಅಸಮಾಧಾನ ಕೂಡ ಹೇಳ್ತಾ ಇದೆ. ಕೆಲವರು ಪ್ರೊಟೆಸ್ಟ್ ಎಲ್ಲ ಮಾಡಿದ್ದಾರೆ. ನೋಡಿ, ರಾಜಕೀಯ ವ್ಯವಸ್ಥೆಯಲ್ಲಿ ಇದೆಲ್ಲ ಸ್ವಾಭಾವಿಕ. ಇದರಲ್ಲಿ ಎಲ್ಲವೂ ಕೂಡ ಪಕ್ಷ ಮತ್ತು ಸರ್ಕಾರ ಇದೆಲ್ಲ ಕೂಡ ಬಗೆಹರಿಸ್ತದೆ. ಈ ರಾಜ್ಯದ ಜನತೆಗೆ ಅತ್ಯುತ್ತಮವಾದ ಸೇವೆಯನ್ನು ಇವತ್ತು ಕೊಡ್ತದೆ ಮತ್ತು ಈ ರಾಜ್ಯದ ಸರ್ವ ಜನರು ಕೂಡ ಮೆಚ್ಚುವಂತಹ ಮತ್ತು ಒಪ್ಪುವಂತಹ ಒಂದು ಸರ್ಕಾರ ಮತ್ತು ಪಕ್ಷವಾಗಿ ಇವತ್ತು ಕಾಂಗ್ರೆಸ್ ಸರ್ಕಾರ ಕೆಲಸ ನಿರ್ವಹಿಸ್ತದೆ. ಎರಡನೇ ಹಂತದ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಇನ್ನೂ ದೊಡ್ಡ ಸ್ಫೋಟ ಆಗಿದೆ. ಯಾವುದು? ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಆಕಾಂಕ್ಷಿಗಳು ತುಂಬಾ ಇದ್ದಾರೆ, ಹಳಬರಿದ್ದಾರೆ, ಹೊಸಬರಿದ್ದಾರೆ, ನಮ್ಗೆ ಸಿಗ್ಲಿಲ್ಲ ಅಂತ 3 ವರ್ಷದಿಂದ ಕಾಯ್ತಾ ಇದ್ದವರಿದ್ದಾರೆ. ಹೇಗೆ ಅದನ್ನು ನಿಭಾಯಿಸಿಕೊಂಡು ಆ ಸಮಸ್ಯೆ ಬಂದಾಗ ಅದನ್ನು ನಿಭಾಯಿಸಿ ತೋರಿಸ್ತಾರೆ ಕಾಂಗ್ರೆಸ್ ಅದನ್ನು ಹೇಗೆ ನಿಭಾಯಿಸ್ತದೆ ಅಂತ. ಸೊ ಎಲ್ಲರೂ ಕೂಡ ವಿಶ್ವಾಸಕ್ಕೆ ತೆಕ್ಕೊಂಡು ಒಗ್ಗಟ್ಟಿನಿಂದ ಯಾವುದೇ ಒಂದು ಸಮಸ್ಯೆ ಇಲ್ಲದ ರೀತಿಯಲ್ಲಿ ಬಹುಶಃ ಇವತ್ತು ಸರ್ಕಾರ ರಚಿಸಿಕೊಂಡು ಎಲ್ಲರ ಸಹಕಾರ ಪಡೆದುಕೊಂಡು ಸರ್ಕಾರ ಯೋಜನೆಗಳನ್ನು ತಮ್ಮ ಪಕ್ಷದ ಕಾರ್ಯಕರ್ತರ ಮುಖಾಂತರ ಮತ್ತು ಅಧಿಕಾರಿಗಳ ಮುಖಾಂತರ ಜನರ ಕಾಲಬೇಡಕ್ಕೆ ನಾವು ಮುಟ್ಟಿಸ್ತೇವೆ. ಕೆಲವು ಕಡೆ ಪ್ರೊಟೆಸ್ಟ್ಗಳು ಆಗ್ತಾ ಇದೆ ಮತ್ತು ಬೇಡಿಕೆಗಳನ್ನು ಕೊಡ್ತಾ ಇದ್ದಾರೆ. ಯುಟಿ ಖಾದರಿಗೆ ಮಾತ್ರ ಅಲ್ಲ, ಜಮೀರ್ ಮತ್ತೆ ತಮೀರ್ ಅವರಿಗೂ ಕೊಡಬೇಕು ಅನ್ನೋದು. ಅದ್ರಲ್ಲಿ ಕೇಳಲೇಬೇಕಲ್ಲ, ಅವರಿಗೂ ಸಚಿವ ಸ್ಥಾನ ಕೊಡಬೇಕು, ಎಲ್ಲರಿಗೂ ಕೊಡಬೇಕು. ಸಾಧ್ಯವಾದ್ರೆ ಎಲ್ಲರಿಗೂ ಕೂಡ ಕೊಡ್ಬೇಕು. ಇದರಲ್ಲಿ ಅದು ಕೊಡ್ಲಿಕ್ಕೆ ಆಗ್ತದ ಇಲ್ವಾ ಹೇಗೆ ಅಂತೇಳಿ ಪಕ್ಷ ಮತ್ತು
ಸರ್ಕಾರ ಅದಕ್ಕೆ ತೀರ್ಮಾನ ಮಾಡ್ತದೆ. ಕೇಳಲಿಕ್ಕೆ ತೊಂದರೆ ಇಲ್ಲ, ಎಲ್ಲರೂ ಕೇಳ್ಬಹುದು. ಥ್ಯಾಂಕ್ ಯು. ರಿವ್ಯೂ ಮೀಟಿಂಗ್, ರಿವ್ಯೂ ಮೀಟಿಂಗ್ 3:30 ಗಂಟೆಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.